ಮೋದಿ ಅವರು ಇವತ್ತು ಅವರಿಗೆ ಒಂದು ಕುಟುಂಬ ಇಲ್ಲ. ಕುಟುಂಬ ಇದ್ರೆ ಗೊತ್ತಾಗ್ತಿತ್ತು ಇವತ್ತು ಗ್ಯಾಸಿನ ಏನು ಅವಶ್ಯಕತೆ ಇದೆ. ಇವತ್ತು ಜನ ಗ್ಯಾಸ್ ಇಲ್ದಲೆ ಹೆಂಗೆ ಬದುಕ್ತಾರೆ ಸರ್? ಎಲ್ಲದು ಟೈಅಪ್ ಆಗಿಬಿಟ್ಟಿದ್ದಾರೆ ಗ್ಯಾಸಿಗೆ. ಇವತ್ತು ಅಡುಗೆ ಅನಿಲ ಇಲ್ಲ ಅಂದರೆ ಏನೂ ಇಲ್ಲ. ಇವಾಗ ಸಾವಿರಾರು ಕೋಟಿ ದುಡ್ಡಿದ್ರು ಊಟ ಮಾಡಲೇಬೇಕಲ್ವ ಅವನು, ಹೋಟ್ಲಿಗೆ ಹೋಗ್ಲೇಬೇಕಲ್ವ? ಇಲ್ಲೇ ನಮ್ಮ ಸ್ವಂತ ಮನೆ ಐತಾ? ಇವತ್ತು ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದರೆ ಇವತ್ತು ಅಡುಗೆ ಅನಿಲದಿಂದ ತುಂಬ ಹೆವಿ ಪ್ರಾಬ್ಲಮ್ ಆಗಿದೆ. ನಾಳೆ ನಮ್ಮ ಬೆಂಗಳೂರಲ್ಲಿರೋ ಹೋಟ್ಲೆಲ್ಲ ಬಂದಾಗೋ ಕಾರಣ ಇದೆ. ಇವಾಗ ಅಂಧಭಕ್ತಿ ಇರೋದ್ರಲ್ಲ ಸರ್ ಅವ್ರಿಗೆ ಇನ್ನೂ ಅನುಭವ ಆಗಬೇಕು. ಇನ್ನೂ ಯಾಕೆ ಅನುಭವ ಆಗಬೇಕು ಅಂದರೆ ಎಲ್ಲ ಗೊತ್ತಿತ್ತು ಕೇಂದ್ರ ಸರ್ಕಾರಕ್ಕೆ. ಯುದ್ಧ ನಡೀತಿದೆ, ಬೇರೆ ದೇಶದಿಂದ ನಮಗೆ ಅನಿಲ ಬರೋದು, ನಮಗೆ ವ್ಯವಸ್ಥೆ ಮೊದಲಿಂದನೂ ಇದೆ. ಆ ವ್ಯವಸ್ಥೆಯಿಂದ ನಾವು ಸ್ಟಾಕ್ ಮಾಡ್ಕೊಳ್ಬೇಕಿತ್ತು. ಎಷ್ಟು ಬೇಕಿತ್ತು ನಮಗೆ ಎಕ್ಸ್ಪೆನ್ಸಿವ್ ಆಗಿ. ಒಂದು ತಿಂಗಳು ಬೇಕಾಗಿರುವ ಅಡುಗೆ ಅನಿಲ ಮತ್ತು ಎಲ್ಲ ಸ್ಟಾಕ್ ಮಾಡಬೇಕಿತ್ತು. ಪೆಟ್ರೋಲ್ ರೇಟು 15ರಿಂದ 20 ರೂಪಾಯಿ, 150 ರೂಪಾಯಿ ದಾಟೋ ವ್ಯವಸ್ಥೆ ಇದೆ. ಯಾಕೆಂದರೆ ಇದು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಮಲತಾಯಿ ಧೋರಣೆ ಇದು ಜನರ ಮೇಲೆ.